ಅಕಾಲಿಕ ನಿಧನರಾದ ಬಿಎಫ್ಟಿ ಬೆಣಿವಾಡ ಗ್ರಾಮದ ಹೊಸಪೇಟ ಕುಟುಂಬಕ್ಕೆ ಎಲ್ಲಾ ಬಿಎಫ್ಟಿಗಳು ಸೇರಿಕೊಂಡು 1 ಲಕ್ಷ ರೂಪಾಯಿ ಧನ ಸಹಾಯ ವಿತರಣೆ. ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ನರೇಗಾ ಯೋಜನೆ ಬಿಎಫ್ಟಿಗೆ ಭದ್ರತೆ ಇಲ್ಲದೆ ಸರ್ಕಾರದಿಂದ ಆರೋಗ್ಯ ವಿಮೆ ಕಲ್ಪಿಸಬೇಕು ಎಂದು ಬೇರ್ಫಟ್ ಟೆಕ್ನಿಷಿಯನ್ಸ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಭೀಮೇಶ್ ಕೆಆರ್ ಒತ್ತಾಯಿಸಿದರು. ತಾಲೂಕಿನ ಬೆಣಿವಾಡ ಗ್ರಾಮದಲ್ಲಿ ಬಿಎಫ್ಟಿಯಾಗಿ ಹುಕ್ಕೇರಿ ತಾಲೂಕಾ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಜಾರಿಯಲ್ಲಿದ್ದ ಮಲ್ಲಿಕಾರ್ಜುನ್ ಹೊಸಪೇಟೆ ಅಕಾಲಿಕವಾಗಿ ನಿಧನರಾದ ಹಿನ್ನೆಲೆಯಲ್ಲಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯ ವಿತರಿಸಲಾಗಿದೆ. ಸರ್ಕಾರದಿಂದ ಬಿಎಫ್ಟಿಗಳಿಗೆ ಐಎಸ್ಐ, ಪಿಎಫ್ ಮತ್ತು ಆರೋಗ್ಯ ವಿಮೆ ಸೌಲಭ್ಯ ಇಲ್ಲದಿರುವ ಅನೇಕ ಕುಟುಂಬಗಳು ಬಳಲುತ್ತಿವೆ. ಕೂಡಲೇ ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಬಿಎಫ್ಟಿಗಳಿಗೆ ಭದ್ರತೆ ಒದಗಿಸಬೇಕು. ನಿಧನರಾದ ಬಿಎಫ್ಟಿಗಳ ಕುಟುಂಬಕ್ಕೆ ಆಸರೆಯಾಗುವ ಮಾದರಿ ಕರ್ನಾಟಕ ರಾಜ್ಯ ಬೇರ್ಫಟ್ ಟೆಕ್ನಿಷಿಯನ್ಸ್ ಕ್ಷೇಮಾಭಿವೃದ್ಧಿ ಸಂಘ ಸಹಾಯ ಮಾಡುತ್ತಾ ಬಂದಿದೆ ಎಂದು ಅವರು ಹೇಳಿದರು. ತಾಲೂಕಾಧ್ಯಕ್ಷ ಸುರೇಶ್ ಖಾತೆದಾರ್ ಮಾತನಾಡಿ, ಸಂಘದ ಗೌರವಧನದಿಂದ ಸಂಗ್ರಹಿಸಿದ ವಂತಿಗೆಯ ಆಡಳಿತ ಹೊಸಪೇಟೆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ತುಂಬಿದೆ ಎಂದು ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಕಲ್ಯಾಣಿ ಪೂಜೇರಿ, ಖಜಾಂಜಿ ಕಿರಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಅಗಸರ್, ಸಹ ಕಾರ್ಯದರ್ಶಿ ಸಂಜಯ್ ಕಾಳೆ, ಖಜಾಂಜಿ ಉಮೇಶ್ ಪಾಟೀಲ್, ಪದಾಧಿಕಾರಿ ಮಂಜುನಾಥ್ ದನವಾಡೆ, ವಿಠಲ್ ಬನೋಶಿ, ಪ್ರದೀಪ್ ಮುರುಗೋಡ್, ಬಸವರಾಜ್ ಸೊಂಟನವರ್, ಬಸವರಾಜ್ ಇಟನಾಳ್, ಅಂಬರೀಶ್, ರಾಘವೇಂದ್ರ, ಬಸವರಾಜ್ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್. ನಾವು ಬರತಕ್ಕಂತ ನಮ್ಮ ಗೌರವಧನದಿಂದ ಸ್ವಲ್ಪ ಉಳಿತಾಯ ಅಂದ್ರೆ ನಮ್ಮ ಭವಿಷ್ಯಕ್ಕಾಗಲ್ಲ, ನಮ್ಮ ನಂಬಿಕೊಂಡ ಬದುಕುವಂತ ನಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರತಿ ವರ್ಷಕ್ಕೊಮ್ಮೆ 1,000 ರೂಪಾಯಿದಂತೆ ಒಂದಿಗೆ ತಗೋತಿದ್ವಿ. ಆ ಒಂದು ಹಣದಿಂದ ಕ್ರೋಢೀಕರಣ ಆದಂತ ಹಣದಿಂದ ನಾವು ಇಲ್ಲಿವರೆಗೆ ಮೃತರ ಕುಟುಂಬಗಳಿಗೆ ಇಲ್ಲಿ ಒಂದು ಸಾಂತ್ವನ ಹೇಳುವುದರ ಜೊತೆಗೆ ಒಂದು ಅಲ್ಪ ಸಹಾಯವನ್ನು ಮಾಡ್ಕೊತಾ ಬಂದಿದ್ದೀವಿ. ಈ ಕಾರ್ಯಕ್ರಮ ನಿರಂತರವಾಗಿರ್ಲಿ. ಯಾಕಂತಂದ್ರೆ ನಾವು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ ಅಂತಂದ್ರೆ ನಮ್ಮ ಸಂಘಟನೆ ಬಲವಾಗಿರ್ತದೆ, ಸಂಘಟನೆ ಜೊತೆಗೆ ನಾವು ಬಲಾಢ್ಯರಾಗ್ತೀವಿ. ಮತ್ತೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಸಾಕಷ್ಟು ಪರಿಶ್ರಮ ಪಟ್ಟು ನಾವು ಏನ್ ಮಾಡಿದ್ರು ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಅದನ್ನ ನಾವು ಒಡೆದು ಹೇಳಬೇಕಾಗಿಲ್ಲ. ಯಾಕಂತಂದ್ರೆ ಅದು ಅವ್ರ ಶ್ರಮ ಏನು ವಯಸ್ಸಾತರು ಏನು ಮಾಡಕತ್ತಿದ್ದಾರೆ ಅನ್ನೋದ ಆ ದಿಶೆಯೊಳಗೆ ನಾವು ಅವ್ರಿಗೆ ಇನ್ನಷ್ಟು ಬೆಂಬಲಾಗಿ ನಿಲ್ಲೋಣ. ಅವ್ರಿಗೆ ನೈತಿಕವಾಗಿ ಮತ್ತು ಯಾವುದೋ ರೀತಿಯಿಂದ ಬೆಂಬಲವಾಗಿ ನಿಂತ ಅವರ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಜೊತೆಗೂಡೋಣ. ಮತ್ತು ಅದರ ಜೊತೆ ಈಗ ಬಿಡಿಒ ಸರ್ ಹೇಳಿದ್ರು, ನಿಜವಾಗಿ ನಮ್ಮನ್ನು ನೋಡಿ ಕಲಿಬೇಕಾದದ್ದು ಭಾಳ ಐತೆ ಅಂತ ಹೇಳಿ. ಇಲ್ಲ ಸರ್, ನಮ್ಗೆ ಅನಿವಾರ್ಯ 749 ರೂಪಾಯಿ ಅಂತ, ಅದು 15 ಲಕ್ಷ ರೂಪಾಯಿ. ಆ 15 ಲಕ್ಷ ರೂಪಾಯಿದಲ್ಲಿ ಹಲವಾರು ಸೌಲಭ್ಯಗಳಿದಾವೆ. ನಾವು ಏನೇ ಅಪಘಾತದಿಂದಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೂ ಕೂಡ ಒಂದು ವಾರ್ಡ್ ಚಾರ್ಜಸ್ ಇಂದ ಇರ್ಬೋದು, ಒಂದು ಹಾಸ್ಪಿಟಲ್ ಚಾರ್ಜಸ್ 60,000 ರೂಪಾಯಿ ತನಕ ಅವೈಲೇಬಲ್ ಇದೆ ಆ ಸ್ಕೀಮಲ್ಲಿ. ಮತ್ತೆ ಮಕ್ಕಳು ಏನಾದ್ರು ವಿದ್ಯಾಭ್ಯಾಸ, ಅವ್ರೇನಾದ್ರು ಅಕಸ್ಮಾತ್ವಾಗಿ ಡೆತ್ ಆಗಿ ಮಕ್ಕಳೇನಾದ್ರು ಅವ್ರು ಇತ್ತು ಅಂತಂದ್ರೆ 18 ವರ್ಷ ತನಕ ಅವ್ರೇನು ವಿದ್ಯಾಭ್ಯಾಸ ನಡೆಸ್ತಾರೋ ಆ ವಿದ್ಯಾಭ್ಯಾಸದ ಫೀಸ್ ಅನ್ನು ಕೂಡ ಇನ್ಸೂರೆನ್ಸ್ 1 ಲಕ್ಷ ರೂಪಾಯಿ ತಲಾ ಒಂದೊಂದು ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೆ ತಲಾ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿನ ವಿದ್ಯಾಭ್ಯಾಸಕ್ಕೋಸ್ಕರನೇ ಅದಕ್ಕೊಂದು ಪಾಲಿಸಿ ಒಂದು ಅವೈಲೇಬಲ್ ಇದೆ. ಒಟ್ಟು ಒಂದು 7 ರಿಂದ 8 ಬೆನಿಫಿಟ್ ಇದಾವೆ. ಒಟ್ಟು ನಾವು ಹೆಂಗೆ ಅಂತಂದ್ರೆ ಸೈಟ್ಗಳಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಅವೇರ್ನೆಸ್ ಮೂಡಿಸ್ತೀವಿ, ಇಂತಿಂತ ಯೋಜನೆಗಳಿದಾವೆ, ನೀವೆಲ್ಲ ಮಾಡಿಸ್ಬಿಡ್ರಿ ಅಂತೇಳಿ. ಒಟ್ಟು ನಮ್ಮ ಕುಟುಂಬ, ನಮ್ಮ ಭವಿಷ್ಯದ ಮೇಲೆ ನಮ್ಗೆ ಎಷ್ಟೊಂದು ಅರಿವಿಲ್ಲ. ಲೇಜಿನೆಸ್, ಉದಾಸೀನತೆ, ಇವತ್ತಲ್ಲಿ ನಾನು ಮಾಡ್ಸಿದ್ರೆ ಬಟ್ ನೋಡೋಣ ಬಿಡು, ಪಕ್ಕ ಮನೆ ಬೆಂಕಿ ಬಿದ್ದರೆ ನಮ್ಗೇನು ಇನ್ನು ಬಿದ್ದಿಲ್ಲ, ಬಿದ್ಮೇಲೆ ನೋಡೋಣ. ಒಂದು ಆ ಉದಾಸೀನ ಮನೋಭಾವತೆ ತೊಲಗಿಸಿ ಮೊದಲು ನಾವು ಭದ್ರವಾಗಿರ್ಬೇಕು, ನಾವು ನಮ್ಮ ಕುಟುಂಬ, ಆಮೇಲೆ ನೆಕ್ಸ್ಟ್. ಆ ಒಂದು ನಿಟ್ಟಲ್ಲಿ ನಾವೆಲ್ಲೋ 1,000 ರೂಪಾಯಿ ಅನ್ನೋದು ಏನೋ ಗೊತ್ತಾಗಲ್ಲ. ಬಟ್ ಅಂಬರೀಶ್ ನಾಯ್ಕ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಈ ಯಾವುದೇ ಸಂಘಟನೆಗಳು ಮಾಡದೆ ಅಂತ ನಿರ್ಧಾರವನ್ನು ನೀವು ತಗೊಂಡಿದ್ದೀರಿ. ಬಟ್ ಇದನ್ನು ನಿರಂತರವಾಗಿ ನೀವು ಬಳಸ್ಕೊಂಡು ಹೋಗಿ. ಯಾಕೆಂದ್ರೆ ನಮ್ಗೆಲ್ರಿಗೂ ಕೂಡ ಈಗ ವಯಸ್ಸಿದೆ, ಇನ್ನು ಮುಂದೆ ಹೋಗ್ತಾ ವಯಸ್ಸು ಜಾಸ್ತಿ ಆದಂತೆಲ್ಲ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಅವಾಗ ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಎಲ್ರಿಗೂ ಮನುಷ್ಯನಿಗೆ ಅನ್ನೋ ಸಾವು ಅನ್ನೋದು ಖಚಿತ ಅದು. ಬಟ್ ಸಂಖ್ಯೆಗಳು ಪ್ರಮಾಣದಲ್ಲಿ ಈಗ ನಾವೆಲ್ಲರೂ ಕೂಡ ಎಂಗೇಜ್ ಆಗಿರ್ಬೋದು. ಆದ್ರಿಂದ ಆ ಒಂದು ದಿಸೆಯಲ್ಲಿ ಸಂಘಟನೆಯನ್ನ ಬಲಪಡಿಸೋ ನಿಟ್ಟಲ್ಲಿ ಇದನ್ನ ಒಂದು ಈ ಕಾರ್ಯಕ್ಕೆ ನೀವು ನಿರ್ಧಾರ ತಗೊಂಡಿದ್ರು. ಬಟ್ ಆ ಹೆಚ್ಚಿನ ನಿರ್ಧಾರ ತಗೊಳ್ಳೋದಕ್ಕಾದ್ರೆ ತುಂಬಾ ಧೈರ್ಯದಿಂದ ತಗೊಂಡಿದ್ರಿ. ಬಟ್ ಅದ್ ನಾವು ಉಳಿಸ್ಕೊಂಡು ಹೋಗೋ ನಿಟ್ಟಲ್ಲಿ ನೀವು ನಿರಂತರವಾಗಿ ತುಂಬಾ ಶ್ರಮ ಪಡ್ಬೇಕಾಗುತ್ತೆ. ಆ ಒಂದು ಪ್ರಯತ್ನದಲ್ಲಿ ನಿಮ್ ಸಂಘಟನೆ ಜೋಡಿಸ್ಲಿ, ಕೈ ಜೋಡಿಸ್ಲಿ ಎಲ್ಲರೂ ಕೂಡ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ನಮಸ್ಕಾರ. ನಾವು ಕರ್ನಾಟಕ ರಾಜ್ಯ ಬೇರ್ಫುಟ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘದ ಒಂದು ರಾಜ್ಯ ಸಂಘಟನೆ ಏನಿದೆ, ಆ ರಾಜ್ಯ ಸಂಘಟನೆ ವತಿಯಿಂದ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮತ್ತು ಬೆಳಗಾಂ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ BFT ಮಿತ್ರರು ಕೂಡ ಈ ಒಂದು ಸಾಂತ್ವನ ಕಾರ್ಯಕ್ರಮಕ್ಕೆ
ಆಗಮಿಸಿದ್ವಿ. ಕಾರಣ ಏನಂತಂದ್ರೆ ಇತ್ತೀಚೆಗೆ ಮೊನ್ನೆ ನಮ್ಮ ಮಲ್ಲಿಕಾರ್ಜುನ ಹೊಸಪೇಟೆಯನ್ನವರು BFT ಮಿತ್ರರು ಒಂದು ಅಕಾಲಿಕ ಮರಣ ಹೊಂದಿದ್ದರಿಂದಾಗಿ ಅವರ ಒಂದು ಕುಟುಂಬಕ್ಕೆ ಒಂದು ಧೈರ್ಯ ನೀಡುವಂತ ಸಲುವಾಗಿ ನಮ್ಮ ಇಡೀ ರಾಜ್ಯದ ಎಲ್ಲಾ BFTಗಳು ಒಂದು ಕಿರುಕು ಸಹಾಯ ಮಾಡಬೇಕನ್ನೋ ಒಂದು ಧನ್ಯ ಭಾವನೆಯಿಂದಾಗಿ ಎಲ್ಲರೂ ಒಂದು ಸಹಾಯ ಹಸ್ತ ನೀಡೋದ್ರ ಮೂಲಕ ಅವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ನಮ್ಮ ಸಂಘಟನೆಯಿಂದ 1 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡೋದ್ರ ಮೂಲಕ ಒಂದು ಕುಟುಂಬದ ಆರ್ಥಿಕ ಭದ್ರತೆಯನ್ನ ಕಾಪಾಡುವ ಒಂದು ನಿಟ್ಟಲ್ಲಿ ನಾವು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ವಿ. ಅದೇ ನಿಟ್ಟಲ್ಲಿ ಈ ಒಂದು ಏನು ಸಂದೇಶದ ಮೂಲಕ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಂತಂದ್ರೆ ಇಂಥ ಕರ್ತವ್ಯ ನಿರತ ಸಂದರ್ಭದಲ್ಲಿ ಅಪಘಾತಗೊಂಡು ಆಕಸ್ಮಿಕ ಮರಣ ಹೊಂದಿದಂತ ನಮ್ಮ BFT ಏನು ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಯಾವುದೇ ಆದಂತ ವಿಮಾ ಸೌಲಭ್ಯ ಆಗಲಿ ಮತ್ತು ಪರಿಹಾರ ಧನ ಆಗಲಿ ವ್ಯವಸ್ಥೆ ಇಲ್ಲ. ಆ ಒಂದು ನಿಟ್ಟಲ್ಲಿ ಇಂಥ ಒಂದು ಸೇವೆಯಲ್ಲಿ ಏನು 24 ಗಂಟೆಗಳ ಕಾಲ ಸೇವೆ ನಿರ್ವಹಿಸತಕ್ಕಂಥ ಒಂದು ಸಿಬ್ಬಂದಿಗಳನ್ನ ಮನಗಂಡು ಸರ್ಕಾರ BFT ಹುದ್ದೆಗೆ ಸರಿಯಾದ ಒಂದು ಸೌಲಭ್ಯಗಳನ್ನ ಒದಗಿಸಬೇಕು. ಮತ್ತೆ ಅವರನ್ನು ನಂಬಿಕೊಂಡಂತ ಕುಟುಂಬದ ಭದ್ರತೆಗೆ ಇದು ಆರ್ಥಿಕ ಸಬಲೀಕರಣದ ನಿಟ್ಟಲ್ಲಿ ಕುಟುಂಬದ ಭದ್ರತೆಗೆ ಕಾಪಾಡೋ ನಿಟ್ಟಲ್ಲಿ ಸರ್ಕಾರ ಏನು ಸೌಲಭ್ಯಗಳನ್ನು ನೀಡಬೇಕು ಅವನ್ನ ಸೌಲಭ್ಯಗಳು ನೀಡೋದ್ರ ಮುಖಾಂತರ ನಮ್ಮೆಲ್ಲರೂ ಭವಿಷ್ಯವನ್ನು ಕಾಪಾಡಬೇಕು. ಸೇವಾ ಭದ್ರತೆ ನೀಡೋ ಮುಖಾಂತರ ಕೂಡ ಜೀವನ ಭವಿಷ್ಯಕ್ಕೆ ದಾರಿ ಮಾಡಿ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ನಾವು ನೀಡ್ತಾ ಇದ್ವಿ. ಈ ಒಂದು ಭಾವನಾತ್ಮಕ ಸಂಬಂಧವನ್ನು ಇಲ್ಲಿವರೆಗೂ ನಾವು ಬೆಳೆಸ್ಕೊಂಡ್ ಬಂದಿದ್ದೇವೆ. ಕರ್ನಾಟಕದಲ್ಲಿ ಸುಮಾರು ಈಗ 14 ಜನ BFTಗಳು ಕರ್ತವ್ಯ ನಿರತ ಸಂದರ್ಭದಲ್ಲಿ ಮೃತರಾಗಿದ್ದಾರೆ. ಅದು ಯಾರಿಗೂ ಕೂಡ ಸರ್ಕಾರದಿಂದ ಸೇವಾ ಸೌಲಭ್ಯ ಆಗಲಿ ಪರಿಹಾರ ಧನ ಆಗಲಿ ನಾವು ನೀಡಿಲ್ಲ. ಆ ಒಂದು ಕಾರಣಕ್ಕಾಗಿ ನಮ್ಮ ರಾಜ್ಯ ಸಂಘಟನೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿವರೆಗೂ 9 ಜನ BFTಗಳಿಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 1 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡೋದ್ರ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಏನಿದೆಯೋ ಆರ್ಥಿಕವಾಗಿ ದುರ್ಬಲವಾಗಿರುವುದರಿಂದ ನಾವು ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದೀವಿ. ಹಂಗಾಗಿ ಇಂಥ ಘಟನೆಗಳನ್ನ ಅವಲೋಕಿಸಿ ನಮಗೆ ಏನು ನೀಡಬೇಕಾದಂತ ಸವಲತ್ತುಗಳಿದಾವೋ ಅದನ್ನ ಸರ್ಕಾರದ ಮಟ್ಟದಲ್ಲಿ ಅತಿ ಶೀಘ್ರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು BFTಗಳಿಗೆ ಸೇವಾ ಭದ್ರತೆಯನ್ನು ನೀಡೋದ್ರ ಮೂಲಕ ಮತ್ತು ಸೇವಾ ಸೌಲಭ್ಯಗಳನ್ನ ನೀಡೋದ್ರ ಮೂಲಕ ಗಮನ ಸೆಳೆಯಬೇಕು. ಮತ್ತೆ ನಾವು ಕಾರ್ಯದಲ್ಲಿ ನಿರತರಾಗಿರ್ತೀವಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.